ಆಕ್ಚುಲಿ ಇಲ್ಲಿ ಬಂದಂತ ಎಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ಡಿ ಬಾಸ್ ಪರವಾಗಿ ಡಿ ಬಾಸ್ ಸೆಲೆಬ್ರಿಟೀಸ್ ನ ಕೈಯಲ್ಲಿ ಸಾಂಗ್ ನ ಲಾಂಚ್ ಮಾಡ್ಬೇಕು ಅಂತ ಇವತ್ ನಮ್ಮನ್ನ ಸೆಲೆಬ್ರಿಟಿ ಆಗಿ ಕರೆದಿರೋ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ. ಅವತ್ತು ಗಜ ಸಿನಿಮಾಲಿ ಈ ಸಾಂಗ್ ರಿಲೀಸ್ ಆಗಿ ಏನ್ ಹೆಸರು ಕೊಟ್ಟಿತ್ತು, ಫೆಬ್ರವರಿ 6ನೇ ತಾರೀಕು ಗಾರ್ಗ ಸಿನಿಮಾದ ರಿಲೀಸ್ ಆಗ್ತಿದೆ. ಅವತ್ತು ಏನ್ ನಮ್ ಪ್ರೀತಿ ಕೊಟ್ಟಿರೋದು, ನಮ್ ಕರ್ನಾಟಕ ಜನ ಏನ್ ಪ್ರೀತಿ ಕೊಟ್ಟಿದ್ರು, ಖಂಡಿತ ಈ ಸಿನಿಮಾದ ಮೇಲೆ ಈ ಸಾಂಗ್ ನೋಡಿದ್ಮೇಲೆ ನಮ್ ಜನ ಪ್ರೀತಿ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಟ್ರೈಲರ್ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಟ್ರೈಲರ್ ನೋಡಿನೇ ಒಂದ್ ಒಳ್ಳೆ ಇದ್ ಕೊಟ್ಟಿದ್ದಾರೆ, ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ. ನಿಜವಾಗ್ಲು ನಂಗೆ ಟ್ರೈಲರ್ ನೋಡಿ ಹೊಸಬ್ರು ಮಾಡಿರೋದಂತ ಗೊತ್ತಾಗದೇ ಇಲ್ಲ. ಡೈರೆಕ್ಟರ್ ಸರ್, ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸರ್ ನಿಮ್ಗೂ ಅಷ್ಟೇ, ಎಲ್ರಿಗೂ ಒಳ್ಳೇದಾಗ್ಲಿ. ಈ ಸಿನಿಮಾದಿಂದ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಗೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಗಾರ್ಗಾ ಟೀಮ್. ಥ್ಯಾಂಕ್ ಯು ಪ್ರವೀಣ್ ಅವರೇ. ಬಾಸ್ ನಿಮ್ ಹೆಸರು? ನನ್ನ ಹೆಸರು ದೇವು ಅಂತ. ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿ. ತುಂಬಾ ಖುಷಿ ಆಗುತ್ತೆ. ಜೈ ಡಿ ಬಾಸ್. ಯಾಕೆ ಈ ಸಾಂಗ್ ಮಾತ್ರ ಅಲ್ಲ, ಈ ಸಾಂಗ್ ನ ನೋಡಿದ್ರೆ ಹೆಣನು ಸಹಿತ ಎದ್ಬಿಟ್ಟು ಕುಣಿಯುತ್ತೆ ಅಂತ ಸಾಂಗ್. ನ್ಯೂ ವರ್ಷನ್ ತುಂಬಾ ಚೆನ್ನಾಗಿದೆ. ಈ ಗಜ ಮೂವಿಲಿ ಯಾವ ತರ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು ಅದೇ ತರ ಇದು ಜೋಗಿ ಚಿತ್ರತಂಡನೆ ಮಾಡಿರೋದ್ರಿಂದ ಆ ಜೋಗಿದೆ ಒಂದು ಕಲ್ಟ್ ಫ್ಯಾನ್ ಬೇಸ್ ಇದೆ. ಆ ಮೂವಿನೇ ಅಂದ್ರೇನೆ ಒಂದು ಎಮೋಷನ್. ಆ ತಂಡ ಮಾಡಿರೋದು ಅಂದ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ. ಅದ್ರಲ್ಲಿ ಯಾರು ಕೈ ಹಿಡಿತಾರೋ ಬಿಡ್ತಾರೋ ನಮ್ಮ ಕರ್ನಾಟಕ ಜನ ಹೊಸ ಸಿನಿಮಾಗೆ ಖಂಡಿತ ಕೈ ಹಿಡಿತಾರೆ. ಅದ್ರಲ್ಲೂ ನಮ್ಮ ಡಿ ಬಾಸ್ ಅಭಿಮಾನಿಗಳಂತೂ ಖಂಡಿತ ಕೈ ಹಿಡಿತಾರೆ. ಜೈ ಡಿ ಬಾಸ್. ಅವರು ನಮ್ಮ ಡಿ ಬಾಸ್ ಅವರು ಇಲ್ಲಿ ಇರ್ದೇ ಹೋಗ್ಲಿ, ಆದ್ರೆ ಅಭಿಮಾನಿಗಳಂತೂ ಸೆಲೆಬ್ರಿಟಿಗಳಂತೂ ಇದ್ದೇ ಇರ್ತವೆ. ಸರ್ ಒಂದ್ ವೇದಿಕೆ ಕೊಟ್ಟು ಕರೆಸಿ ನಮ್ ಕಡೆಯಿಂದ ಲಾಂಚ್ ಮಾಡಿಸಿದೀರಾ, ತುಂಬಾ ಖುಷಿ ಆಗುತ್ತೆ. ಈ ತರನೇ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಬೆಳವಣಿಗೆ ಆಗ್ಲಿ. ಆದ್ರೆ ಒಂದ್ ಡೈಲಾಗ್ ಇಷ್ಟಪಡ್ತೀನಿ. ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಜನ ಬಾಸ್ಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಇಲ್ಲಿರೋದು ಒಬ್ರೆ ಲೋಕಲ್. ಜೈ ಡಿ ಬಾಸ್. ಥ್ಯಾಂಕ್ ಯು. ಜೈ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್. ನಮ್ ಬಾಸ್ ನಮ್ಗೆ ಯಾವಾಗ್ಲೂ ಹೇಳ್ಕೊಟ್ಟಿರೋದು ಒಂದೇ, ನಮ್ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ್ ಬೆಳೆಸಿ ಹೊಸಬ್ರಿಗೆ ಅವಕಾಶ ಕೊಡಿ, ಹೊಸಬ್ರನ್ನ ಬೆಳೆಸಿ ಅಂತ. ನಾವ್ ಆ ಮಾತನ್ನ ಯಾವತ್ತೂ ಮರೆಯಲ್ಲ, ಅದನ್ನ ಪಾಲಿಸ್ತೀವಿ. ಬಾಸ್ ಪರವಾಗಿ ನಾವಿವತ್ತು ಬಂದು ಇದು ಸಾಂಗ್ ಲಾಂಚ್ ಮಾಡಿದೀವಿ. ಅವ್ರ ಪರವಾಗಿ ನಾ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ನಿಮ್ಮ ಒಪ್ಪಿಗೆಯಿಂದ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿರ್ಲೆ ಕೆಲ್ಸ ಮಾಡೋದ್ ಬಿಡ್ಬೇಕು. ಏನ್ ಬಿಡ್ಬೇಕು? ತಾಯಾದಿರ ಹೆಣ್ಗೋ, ವರ್ಮಾನ ತಂದಿರ ಗಂಡ್ಗೋ, ಮಚ್ಬಿಟ್ ರೌಡಿಗೋ ಈ ಸಮಾಜ ಬೆಲೆ ಕೊಡಲ್ಲ. ಅಂತರದಲ್ಲಿ ನೀನು ಮಚ್ಚೇ ಬಿಟ್ಬಿಟ್ಟು ಬಂದಿದ್ಯಾ. ಥ್ಯಾಂಕ್ ಯು ಪ್ರವೀಣ್ ಅಂಡ್ ದೇವ್ ಅವರೇ. ಸರ್ ನಿಮ್ ಹೆಸರು? ಪ್ರದೀಪ್. ಎಸ್ ಮೇಡಮ್, ನನ್ನ ಹೆಸರು ಪ್ರದೀಪ್ ಅಂತ. ಸರ್ ಆಕ್ಚುಲಿ ಪ್ರೊಡ್ಯೂಸರ್ ಸರ್ ನಿಮಗ್ ತುಂಬಾ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇಂಥ ಸಾಂಗ್ ಕೊಡ್ಬೇಕು ಅಂದ್ರೆ ಮೇನ್ ಪ್ರೊಡ್ಯೂಸರ್ ಮೇನ್ ಬೆನ್ನೆಲುಬಾಗಿರ್ಬೇಕು. ಅಂಡ್ ಡೈರೆಕ್ಟರ್ ಸರ್ ತುಂಬಾ ಇಷ್ಟ ಆಯ್ತು. ಟ್ರೈಲರ್ ಮಾಡಿ ನೋಡಿದೆ ನಿಮ್ದು, ಅದೊಂಥರ ಸಸ್ಪೆನ್ಸ್ ಆಗಿತ್ತು. ನಾನು ಯಾಕಂದ್ರೆ ಮೊನ್ನೆ ಸುಮ್ಮನೆ ಸರ್ ಇಂಟರ್ವ್ಯೂ ಎಲ್ಲ ಚೆಕ್ ಮಾಡ್ತಾ ಸರ್, ನಿಮ್ ಇಂಟರ್ವ್ಯೂ ಆಲ್ಮೋಸ್ಟ್ ನೋಡ್ತಾ ಇದೆ. ತುಂಬಾ ಇಷ್ಟ ಸರ್. ಮತ್ತೆ ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದೀರಾ, ಅದು ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಬಟ್ ದರ್ಶನ್ ಸರ್ನ ಮತ್ತೆ ನೆನೆಸ್ಬಿಟ್ರು. ಅವರು ಒಳಗಡೆ ಇದಾರೆ ಫೀಲ್ ಇಲ್ಲ ನಮ್ಗೆ. ಈ ಸಾಂಗ್ ನೋಡಿದ್ರೆ ನಮ್ ಕಣ್ಮುಂದೆ ಇದಾರೆ, ಇಲ್ಲಿ ಬಂದಿದ್ದಾರೆ, ಇಲ್ಲಿ ಡ್ಯಾನ್ಸ್ ಆಡ್ತಾ ಇದಾರೆ, ಫೀಲ್ ಆಯ್ತು ಸರ್. ಅಲ್ಲಿ ಕೂತ್ಕೊಂಡು ನನ್ಗೊಂತ ಡ್ಯಾನ್ಸ್ ಆಡ್ಬೇಕು ಅನ್ನೋ ಖುಷಿ, ಓಡ್ ಬಂದು ಡ್ಯಾನ್ಸ್ ಆಡ್ಬೇಕು ಅನ್ನೋ ಖುಷಿ ಆಯ್ತು ಸರ್. ತುಂಬಾ ಚೆನ್ನಾಗೈತೆ. ನಿಮ್ ಮೂವಿಗೆ ಆಲ್ ದ ಬೆಸ್ಟ್ ಸರ್. ನೆಕ್ಸ್ಟ್ ನಮ್ ಬಾಸ್ ಅವ್ರಿಗೂ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್ ಡಾನ್ಸ್ ಮಾಡೋದಕ್ಕೆ ಥಿಯೇಟರ್ ನಲ್ಲಿ ಇನ್ ಕೆಲವು ದಿನಗಳು ಬಾಕಿ. ಫೆಬ್ರವರಿ 6ನೇ ತಾರೀಕು ಗಾರ್ಗ ರಿಲೀಸ್ ಆಗ್ತಾ ಇದೆ. ಈ ಹಾಡ್ ಬಂದ ತಕ್ಷಣ ಎಲ್ರು ಡಾನ್ಸ್ ಮಾಡೋದೇ ಅಲ್ವಾ? ಸೂಪರ್ ಸರ್, ಥ್ಯಾಂಕ್ ಯು. ಮೇಡಮ್ ತಮ್ಮ ಹೆಸರು? ತಗೊಳ್ಳಿ ಮೈಕ್. ಸುನೀತಾ ಮ್ಯಾಮ್, ತುಂಬಾ ಚೆನ್ನಾಗಿದೆ ಸಾಂಗು. ನಾವ್ ದರ್ಶನ್ ಸರ್ ಅಭಿಮಾನಿ. ಮೈಕ್ ಹತ್ರ ಇಟ್ಕೊಳ್ಳಿ. ನಾನ್ ದರ್ಶನ್ ಸರ್ ಅಭಿಮಾನಿ, ಅದಕ್ಕೆ ನನ್ಗೆ ತುಂಬಾ ಪ್ರೌಡ್ ಮಾಡ್ತೀನಿ. ಸೊ ಸುನೀತಾ ಅನ್ನೋ ಬಂಗಾರಿಗೆ ಈ ಬಂಗಾರಿ ಹಾಡು ಇಷ್ಟ ಆಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ
ನಿಮ್ಮೆಲ್ರ ಪರವಾಗಿ ಇಲ್ಲ 4 ಜನ ಬಂದಿದಾರೆ ಅಷ್ಟೇ, ಯಾಕಂದ್ರೆ ಸಮಯ ಎಲ್ರದ್ದು ಮಾತಾಡ್ಸೋ ಅಷ್ಟಿರೋದಿಲ್ವಲ್ಲ. ಆದ್ರೆ ನಿಮ್ಮೆಲ್ಲರ ಮನಸ್ಸಿನ ಮಾತು ಇವ್ರು ಹೇಳಿದ್ದಾರೆ ಅಂತ ನಾನು ಅನ್ಕೋತೀನಿ. ಇವ್ರಿಗೆ ಅಷ್ಟೇ ಅಲ್ಲ, ಅಲ್ಲಿ ಕೂತ್ಕೊಂಡಿರೋ ಪ್ರತಿಯೊಬ್ರು ನಮ್ಮ ಸೆಲೆಬ್ರಿಟೀಸ್ಗೆ, ಡಿ ಬಾಸ್ ಫ್ಯಾನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿಯಿಂದ ಎನರ್ಜೆಟಿಕ್ ಆಗಿ ಆ ಎನರ್ಜಿಯನ್ನ ತುಂಬಿ ಇವತ್ತು ಈ ಹಾಡನ್ನ ಬಿಡುಗಡೆ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡಿ ಬಾಸ್ ಫ್ಯಾನ್ಸ್ಗೂ. ಥ್ಯಾಂಕ್ ಯು. ಎಸ್, ಇನ್ನು ಥ್ಯಾಂಕ್ ಯು. ನಮ್ ಜೊತೆ ಇರಿ, ಹೋಗೋಂಗಿಲ್ಲ, ಇಲ್ಲಿ ಕುತ್ಕೋಬೇಕು ನೀವು. ಓಕೆ, ಮೊದಲನೇದಾಗಿ ನಮ್ಮ ಗಾರ್ಗ ಚಿತ್ರದ ನಿರ್ದೇಶಕರು, ಈ ಚಿತ್ರತಂಡದ ಐಡಿಯಾ ಇಂಥ ಒಂದು ಹಾಡನ್ನ ಮತ್ತೆ ರಿಲೀಸ್ ಮಾಡ್ಬೇಕು, ರೀಮಿಕ್ಸ್ ಮಾಡಿ ಕೊಡ್ಬೇಕು ಅಂತ ಶಶಿಧರ್ ಸರ್ ಗಾರ್ಗ ಅ ಲ್ಯಾಂಡ್ ಆಫ್ ಶಾಡೋಸ್ ನಲ್ಲಿ ಇಂಥ ಒಂದು ಭರ್ಜರಿ ಕಲರ್ಫುಲ್ ಹಾಡ್ ಕೊಟ್ಟಿದ್ದೀರಾ. ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಇದ್ ನಾವ್ ಕೊಟ್ಟಿರೋದಲ್ಲ, ಅವ್ರು ಕೊಟ್ಟಿರೋದ ನಾವ್ ಏನೋ ತಗೊಂಡು ಸ್ವಲ್ಪ ಸ್ವಲ್ಪ ಮಾಡಿದೀವಿ. ಬಟ್ ಆಕ್ಚುಲಿ ನಾವು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ನಾವು ಇಂಟರ್ವ್ಯೂಸ್ ಮತ್ತೆ ಅದ್ ಮಾತ್ರ ಮಾಡ್ಕೊಂಡು ಹೋಗೋಣ ಅಂತ ನಮ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದ್ದಿದ್ದು. ಬಟ್ ಮೊನ್ನೆ ನೈಟ್ ಅರುಣ್ ನಂಗೆ ಫೋನ್ ಮಾಡ್ತಾನೆ, ಮಗ ಯೂಟ್ಯೂಬ್ ಓಪನ್ ಮಾಡಿ ನೋಡು ಮಗ, ಶೇರ್ಸ್ ನೋಡು ಅಂತ ಪ್ರೋಮೋ. ಆಕ್ಚುಲಿ 4 ಲಕ್ಷ ಶೇರ್ಸ್, ಲೈಕ್ಸ್, ವ್ಯೂಸ್ ನಾನ್ ಮಾತಾಡ್ತಾ ಇಲ್ಲ, ಬರೀ ಶೇರ್ಸ್. ನಾನು ನಮ್ಮ ಆಡಿಯೋ ಕಂಪ್ನಿಗೆ ಫೋನ್ ಮಾಡಿ ಸ್ಟ್ರೈಕ್ ನ ಆಫ್ ಮಾಡಿ ಅಂತೀನಿ. ಯಾಕಂದ್ರೆ ಪ್ರತಿಯೊಬ್ಬ ಡಿ ಬಾಸ್ ಫ್ಯಾನ್ 4 ಲಕ್ಷ ಶೇರ್ಸ್ ಬರುತ್ತೆ ಬರೀ ಪ್ರೋಮೋಗೆ. ಮತ್ತೆ ನಾನ್ ಮೊನ್ನೆ ನಂಗೆ 6ನೇ ತಾರೀಕು ಫೋನ್ ಮಾಡಿ ಬೈರಿ ಅಂದೆ. ಬಟ್ ನಿನ್ನೆ ಎಲ್ಲರೂ ಫೋನ್ ಮಾಡಿ ನಮ್ ಬಾಸ್ ಲಾಂಚ್ಗೆ ನಾವೆಲ್ಲರೂ ಬರ್ತೀವಿ ಅಂದ್ಬಿಟ್ಟು ನಮ್ಗೆ ಎಲ್ಲರೂ ಕಾಲ್ ಮಾಡ್ತಾರೆ. ಆಗ ನಾನು ನಾಗೇಂದ್ರ ಸರ್ಗೆ ಫೋನ್ ಮಾಡ್ತೀನಿ, ಇಲ್ಲ ಸರ್ ನಾವ್ ಹ್ಯಾವ್ ಟು ಡೂ ಸಮಥಿಂಗ್, ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟ್ ಸರ್ ಜೊತೆ ಮಾತಾಡ್ತೀನಿ. ಮಗ ನೀನ್ ಏನ್ ಮಾಡ್ತೀಯ ಮಾಡು ಮಗ ಅಂದ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅವ್ರು ಆ ಗ್ರೀನ್ ಸಿಗ್ನಲ್ ಕೊಡ್ಕೊಂಡ್ ಬಂದಿರೋದಕ್ಕೆ ಇವತ್ತು ಗಾರ್ಗ ಆಗಿರೋದು. ಸೊ ಅದು ನನ್ಗೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಹೇಳಿದ್ರು ಡ್ಯಾನ್ಸ್ ಮಾಡ್ಬೇಕು ಅನ್ಸ್ತು. 6ನೇ ತಾರೀಕು ಮಗ ನಿನ್ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಮಗ, ಥಿಯೇಟರ್ ಅಲ್ಲಿ ಫುಲ್ ಸಾಂಗು. 6ನೇ ತಾರೀಕು ಹಬ್ಬ ಮಾಡೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವ್ರು ಎಲ್ಲೇ ಇರ್ಲಿ ನಮ್ಮಲ್ಲಿ ಇಲ್ಲಿ ಇರ್ತಾರೆ ಅಂತ ನನ್ಗೆ ಗೊತ್ತು. 6ನೇ ತಾರೀಕು ನಮ್ಮ ಎಲ್ಲಾ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬ. ಮತ್ತೆ ನಾನು ಏನಕ್ಕೆ ಜಲಕಲ್ಲಿ ಸ್ವಲ್ಪ ಲಿರಿಕಲ್ ವಿಡಿಯೋ ಕೊಟ್ಟೆ ಅಂದ್ರೆ 6ನೇ ತಾರೀಕು ಮಜಾ ಇರಲ್ಲ ಅಂತ. 6ನೇ ತಾರೀಕು ಇನ್ನ ಡಬಲ್ ಧಮಾಕ ಇದೆ. ಎಲ್ರು 6ನೇ ತಾರೀಕು ಗಾರ್ಗ ಸಿನಿಮಾ ಥಿಯೇಟರ್ಗೆ ಬನ್ನಿ, ನಮ್ನೆಲ್ಲ ಆಶೀರ್ವಾದ ಮಾಡಿ, ಇನ್ನ ಒಂದಷ್ಟು ನಿಮ್ನ ಮನೋರಂಜನೆ ಕೊಡೋ ಶಕ್ತಿ ಕೊಡಿ. ಥ್ಯಾಂಕ್ ಯು. ನಿರ್ಮಾಪಕರಾದಂತ ರಾಮ್ ಪ್ರಸಾದ್ ಸರ್ ಅವರು ಹಾಡುಗಳ ಲೋಕಕ್ಕೆ ಒಂಥರ ಕಿಂಗ್ ಇದ್ದ ಹಾಗೆ ಇವರು ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಮೂಲಕ ಅದೆಷ್ಟು ಹಾಡುಗಳು ಕೊಟ್ಟಿದ್ದಾರೆ. ಗಜ ಸಿನಿಮಾದ ಈ ಹಾಡುಗಳು ಕೂಡ ನಾವು ಅಶ್ವಿನಿ ರೆಕಾರ್ಡಿಂಗ್ ಕಂಪನಿನಲ್ಲೇ ಕೇಳಿದ್ದು. ನಮ್ದೇ ರೈಟ್ಸ್, ಹೌದು ಗಜ sir. ಕೂಡ ನಮ್ದೇ ರೈಟ್ಸ್. ಆ ಕಾಲದಲ್ಲಿ ಹಂಗ ಹೋಗಿತ್ತು. ಇವ್ರೊಂದ್ ಸಾಂಗ್ ರೀಮಿಕ್ಸ್ ಮಾಡೋಣ ಅಂತ ಕೇಳ್ತಾ ಇದ್ರು, ಯಾರ್ಯಾರೋ ಹುಡ್ಕೊಂತ ಬರ್ತಾ ಇದ್ರು. ಬನ್ನಿ ಅನ್ಬಿಟ್ಟು ಈ ಸಾಂಗ್ ಎತ್ಕೊಟ್ಟೆ. ನಮ್ದೇ ರೈಟ್ಸ್, ನಾವ್ ಮಾಡೋಣ ಅಂತ. ಸೊ ದರ್ಶನ್ ಸರ್ಗೆ ಫಸ್ಟ್ ಮೆಜೆಸ್ಟಿಕ್ ನಾವೇ ಮಾಡಿರೋದು ಕ್ಯಾಸೆಟ್ ರೈಟ್ಸ್. ನಮ್ದು ದರ್ಶನ್ದು ಬಹಳ ರಿಲೇಷನ್ ಇದೆ. ಅದಕ್ಕೆ ಇದೇ ಹಾಡ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ನಾವು ರೀಮಿಕ್ಸ್ ಮಾಡಿ ನಿಮ್ ಮುಂದೆ ತಂದಿಟ್ಟಿದೀವಿ. 6ನೇ ತಾರೀಕು ಫಿಲ್ಮ್ ರಿಲೀಸ್ ಇದೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ನೋಡಿ. ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದಿ ಸಾಂಗ್ ಅಂಡ್ ಫಿಲ್ಮ್ ಆಲ್ಸೋ. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಚಂದನವನಕ್ಕೆ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಹೀರೋ ಎಂಟ್ರಿ ಆಗ್ತಾ ಇದ್ದಾರೆ. ಅವರೇ ನಮ್ಮ ಅರುಣ್ ರಾಮ್ ಪ್ರಸಾದ್ ಅವರು. ಅದ್ಭುತವಾಗಿ ಅಭಿನಯಿಸಿದ್ದಾರೆ, ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಅವ್ರ ಮಾತನ್ನ ಕೇಳೋಣ. ಸರ್, ಈ ಹಾಡು ಬಗ್ಗೆ ಏನ್ ಹೇಳ್ತೀರಾ ಡಿ ಬಾಸ್ ಫ್ಯಾನ್ಸ್ಗೆ? ಫಸ್ಟ್ ಈ ಹಾಡು ನಮ್ಗೆ ಸಿನಿಮಾಗ ಒಂದು ಹಾಡ್ ಬೇಕಾಗಿತ್ತು. ನಾನು ಶಶಿ ಡಿಸ್ಕಸ್ ಮಾಡುವಾಗ ಒಂದು ಸಾಂಗ್ ಬೇಕು. ಇಬ್ರು ಬಂದು ಬಾಸ್ ಫ್ಯಾನ್ಸ್, ಏನಾದ್ರು ಮಾಡೋಣ, ಒಂದ್ ಸಾಂಗ್ ತಗೊಳ್ಳೋಣ. ಇಷ್ಟೊಂದ್ ಸಾಂಗ್ ಹುಡುಕ್ತಾ ಇದ್ವಿ, ಯಾವ್ದು ಹಾಕ್ಬೋದು. ಅದೇ ಟೈಮಲ್ಲಿ ಅಪ್ಪ ಎಂಟ್ರಿ ಕೊಡ್ತಾರೆ. ನೀವು ಎಷ್ಟು ಒಂದ್ ವಾರದಿಂದ ಹುಡುಕಿದ್ರೆ ಹುಡುಕಕ್ಕಾಗಿಲ್ಲ, ಬಾ ಒಂದ್ ಸಾಂಗ್ ಕೊಡ್ತೀನಿ ಅಂತ ಕೊಟ್ಟಿದ್ದು ಗಜಾ ಸಾಂಗು. ಥ್ಯಾಂಕ್ ಯು ಫಾರ್ ದ ಸೆಲೆಬ್ರೇಷನ್. ಇಷ್ಟು ಜನ ಬಂದು ಪ್ರೀತಿ ತೋರಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಬಾಸ್ ಇದಾರೆ, ಅವ್ರ ಆಶೀರ್ವಾದ ಇದೆ, ನಿಮ್ಮ ಆಶೀರ್ವಾದ ಇದೆ. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಬರ್ಬೇಕು, ಸಿನಿಮಾ ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರುಣ್ ಅವರೇ. ಮಾಸ್ಟರ್, ಬಂಗಾರಿ ಯಾರೇ ನೀ ಬುಲ್ಬುಲ್ ಈ ಹಾಡಿನ ಕೊರಿಯೋಗ್ರಫರ್ ಸರ್. ಎಲ್ರಿಗೂ ನಮಸ್ತೆ. ಮೊದ್ಲಿಗೆ ಶಶಿ ಸರ್ ಒಂದ್ ಸಾಂಗ್ ಇದೆ ಮಾಡ್ಬೇಕು ಅಂತ ಅಂದಾಗ ಓಕೆ ಸಾಂಗ್ ಅಲ್ವಾ ಅಂತ ಅನ್ಕೊಂಡೆ. ಸೆಕೆಂಡ್ ಮೀಟಿಂಗ್ ಅಲ್ಲಿ ಈ ಸಾಂಗು ಅಂತಾರೆ, ಭಯ 10% ಇರುತ್ತೆ. ಇನ್ನೊಂದ್ ಮೀಟಿಂಗ್ ಅಲ್ಲಿ ಇನ್ನೊಂಚೂರು ಸ್ವಲ್ಪ ಬೇರೆ ಲೆವೆಲ್ ಅಲ್ಲಿ ಹೇಳ್ತಾರೆ, 50% ಬರುತ್ತೆ. ಫೈನಲ್ ಒಂದ್ ಮೀಟಿಂಗ್ ಆಗುತ್ತೆ, ಮಾಸ್ಟರ್ ಇದೇ ಸಾಂಗು ಫೈನಲ್ ವರ್ಷನ್ ಫೈನಲ್ ಟ್ರ್ಯಾಕು
ನನಗಿಷ್ಟೇ ಬೇಕಾಗಿರೋದು ಅಂತಾರೆ. ಓ ಇವ್ರೇನೋ ಈಸಿಯಾಗಿ ಹೇಳ್ಬಿಟ್ರು, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಡಿ ಬಾಸ್ ಸಾಂಗ್ ನಾನು ಯಾರಿಗೆ ನ್ಯಾಯ ಒದಗಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಸ್ಕ್ರೀನ್ ನ್ಯಾಯ ಒದಗಿಸ್ಬೇಕು, ಜೊತೆಗೆ ಅವರ ಸೆಲೆಬ್ರಿಟೀಸ್ಗೆ ನ್ಯಾಯ ಒದಗಿಸ್ಬೇಕು. ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಮಾಡಿರೋಂತ ಸಾಂಗು. ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶಶಿ ಸರ್ ತುಂಬಾ ಥ್ಯಾಂಕ್ ಯು, ಅಂಡ್ ಅಶ್ವಿನಿ ರಾಮ್ ಪ್ರಸಾದ್ ಸರ್ ತುಂಬಾ ಥ್ಯಾಂಕ್ ಯು. ಏನಕ್ಕೆ ಅಂತ ಅಂದ್ರೆ ಒಬ್ಬ ಹೊಸ ಕೊರಿಯೋಗ್ರಾಫರ್ಗೆ ಇಂಥದ್ ಬೇಕು ಸರ್ ಅಂತ ಕೇಳಿದ್ರೆ ಯಾಕಮ್ಮ ಬೇಕು ಅಂತ ಕೇಳ್ತಾರೆ. ಬಟ್ ಇವರು ಹಂಗಲ್ಲ, ಸರ್ ಇದು ಇದ್ರೆ ವಿಜುವಲ್ಗೆ ತುಂಬಾ ಬ್ಯೂಟಿ ಆಗಿರುತ್ತೆ ಸರ್ ಅಂತ ಅಂದಾಗ ಅವ್ರ ಒಂದೇ ಮಾತಾಡಿದ್ದು, ಅಷ್ಟೇ ತಾನೇ ಮಗ, ಇನ್ ಅರ್ಧ ಗಂಟೆ ನೋಡು ಅಂತಂದ್ರು. ಅರ್ಧ ಗಂಟೆನೂ ತಗೊಳ್ಳಿಲ್ಲ, 20 ನಿಮಿಷಕ್ಕೆ ತರ್ಸಿದ್ರು ಸೆಟ್ಟಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಅರುಣ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೇಮ್ ನೀವು ಡಿ ಬಾಸ್ ನ ಹೆಂಗ್ ನೋಡ್ತಿರೋ ಹಂಗೇ ಇದಾರೆ ಸಾಂಗ್ ಅಲ್ಲಿ ಹೇಳ್ತಾ ಇದೀನಿ ಸರ್. ಸಾಂಗ್ ಹಂಗೆ ಇದಾರೆ, ಹಂಗೆ ತೋರ್ಸಿದೀನಿ ಅವ್ರನ್ನ. ಅಂಡ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂಡ್ ಮೋರ್ ಓವರ್ ಇನ್ನೊಂದೇ ಒಂದು ಎಕ್ಸ್ಟ್ರಾ ಹೇಳ್ಬಿಡ್ತೀನಿ ಶಶಿ ಸರ್ ಬಗ್ಗೆ. ಅವ್ರ ಹೆಂಗೆ ಅಂತ ಅಂದ್ರೆ ಹಿ ನೋ ವಾಟ್ ಟು ಟೇಕ್, ವಾಟ್ ಟು ಡೂ, ವಾಟ್ ಟು ಗಿವ್. ಅಷ್ಟೇ ಅವ್ರಿಗೆ ಗೊತ್ತಿರೋದು ಇದೊಂದೇ, ಗುರು ನಾನು ಇದೇ ಮಾಡ್ತಾ ಇದ್ದೀನಿ, ಇದನ್ನೇ ಹೊಡಿತೀನಿ, ಇದು ಹೊಡೆದ್ರೆ ಅವ್ರಿಗೆ ಸ್ಟ್ರೈಕ್ ಆಗುತ್ತೆ, ಅದನ್ನ ಎಂಜಾಯ್ ಮಾಡ್ತಾರೆ. ಇಷ್ಟೇ ಅವ್ರ ಪಾಯಿಂಟ್. ಫ್ಯೂಚರ್ಗೆ ಒಬ್ಬ ಒಳ್ಳೆ ಸ್ಟಾರ್ ಡೈರೆಕ್ಟರ್ ಹುಡ್ಕೊಂತಾರೆ 6ನೇ ತಾರೀಕು ಮೇಲೆ. ಇದಂತೂ ಕಟ್ಟಿಟ್ಟ ಬುದ್ಧಿ ಹೇಳ್ತಾ ಇದ್ದೀನಿ. ಅವರ ಸ್ಟೈಲ್ ಆಫ್ ಮೇಕಿಂಗ್, ಅವರ ಸ್ಟೈಲ್ ಆಫ್ ವಿಜುವಲೈಸೇಷನ್, ಅವರ ಸ್ಟೈಲ್ ಆಫ್ ಕಥೆ ಹೇಳೋ ರೀತಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಅದು ಥ್ಯಾಂಕ್ ಯು ಸೋ ಮಚ್ ಸರ್. ಗಾರ್ಗಾ ಟೀಮ್ ಅಲ್ಲಿ ನನಗೂ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. 6ನೇ ತಾರೀಕು ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ನಿಮ್ ಜೊತೆ ನಾನು ಬರ್ತೀನಿ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ಇದ್ರದ್ದು ಏನಾದ್ರು ಹುಕ್ ಸ್ಟೆಪ್ ಏನಾದ್ರು ಇದೆಯಾ ನೀವು? ಹಾ ಮತ್ತೆ ಕಮ್ ಒಂದು ಹುಕ್ ಸ್ಟೆಪ್. ಹಾ ಸರ್, ಓಕೆ. ಶಶಿ ಸರ್ ಮೈಕ್ ತಗೊಳ್ಳಿ. ಯಾರು ಫೀಮೇಲ್ ಡಾನ್ಸರ್, ಯಾರು ಆರ್ಟಿಸ್ಟ್ ಇರೋದು, ಎಷ್ಟ್ ದಿನ ಶೂಟ್ ಮಾಡಿದ್ರಿ? ಇಲ್ಲ ಆಕ್ಚುಲಿ ನೀವು ಇದಕ್ಕಿಂತ ಬಿಫೋರ್ ಒಂದ್ ಸಾಂಗ್ ನೋಡಿರ್ತೀರಾ, ನೀನು ನನಗೆ ಅನ್ನೋ ಸಾಂಗ್. ಅದ್ರಲ್ಲಿ ಹೀರೋಯಿನ್ ಆಗಿ ಯಾರು ಮಾಡಿದಾರಲ್ಲ ಅವರೇ ಇದ್ರಲ್ಲೂ ಮಾಡಿರೋದು, ರಿಹಾನಾ ಅಂತ. 5 days ಶೂಟ್ ಮಾಡಿದೀವಿ ನಾವು ಈ ಸಾಂಗು. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ತುಂಬಾ ಕಷ್ಟ ಬಿದ್ದಿದ್ದಾರೆ ಅವರು, ತುಂಬಾ ಕಷ್ಟ ಬಿದ್ದು ತುಂಬಾ ಇಷ್ಟಪಟ್ಟು ಸಾಂಗ್ ಮಾಡಿದ್ದಾರೆ ಸರ್. ರಿಯಾನಾ ಆಕ್ಚುಲಿ ನಾವು ಈ ಸಾಂಗ್ ನ ಏನಕ್ ಬಿಟ್ವಿ ಅಂದ್ರೆ, ಏನೋ ಒಂದು ಸಸ್ಪೆನ್ಸ್ ಸಿನಿಮಾ ಹೇಳ್ತಾ ಇದೀವಿ, ಏನೋ ಒಂದು ಹಾರರ್ ಫಿಲಮ್. ನಮ್ ಸಿನಿಮಾದಲ್ಲಿ ಎಲ್ಲ ಇದೆ ಸರ್. ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇಂದ ಹಿಡ್ದು, ಒಂದು ಥ್ರಿಲ್ ಇಂದ ಹಿಡ್ದು, ಒಂದು ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್ ಇಂದ ಹಿಡ್ದು, ಒಂದು ಈಗ ಐಟಮ್ ನಂಬರ್ ತೋರಿಸಿದೀವಿ, ಅದು ಬಾಸ್ತೆ ಸಾಂಗ್. ಸೊ ನೀವು 6ನೇ ತಾರೀಕು, ನಾನು ಅವತ್ತು ಒಂದು ಕಾನ್ಫಿಡೆನ್ಸ್ ಇಲ್ಲ, ಯಾರು ಹಂಗ್ ನಂಬರ್ ಕೊಡಲ್ಲ ಪಬ್ಲಿಕ್ ಅಲ್ಲಿ. ನೀವು ಇಟ್ ಕ್ಯಾನ್ ಬಿ ಮಿಸ್ಯೂಸ್ಡ್ ಆಲ್ಸೋ. ನಂಗೆ ತುಂಬಾ ಜನ ನನ್ನ ಟೀಮನ್ನು ಹೇಳಿದ್ರು, ನಂಬರ್ ನಂಗೆ ಹೇಳ್ಬಿಟ್ಟೆ ಅಂತ ಅನ್ಬಿಟ್ಟು. ನನ್ಗೆ ನನ್ನ ಜನದ ಮೇಲೆ ನಂಬಿಕೆ ಇದೆ, ಅವ್ರು ನನ್ನ ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ. ದಯವಿಟ್ಟು ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, 6ನೇ ತಾರೀಕು ಸಿನಿಮಾ ನೋಡಿ, ಇಷ್ಟ ಆದ್ರೆ ಇನ್ನೊಬ್ರನ್ನ ಕರ್ಕೊಂಡೋಗಿ, ಇಷ್ಟ ಆಗಿಲ್ಲ ಅಂದ್ರೆ ಫೋನ್ ಮಾಡ್ಬೇಡಿ. ದಯವಿಟ್ಟು 6ನೇ ತಾರೀಕು ಹೊಸ ತಂಡನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ರೆಕಾರ್ಡ್ ಆಗಿ ಬರ್ತಾ ಇದೆ ಅಣ್ಣ, ಹೇಳಿ ಸರ್. ಓಕೆ. ಡಿಸ್ಟ್ರಿಬ್ಯೂಷನ್ ನಾನೇನೆ, ಬಟ್ ಎನ್ ಕುಮಾರ್ ಇಸ್ ಗೈಡಿಂಗ್ ಅಸ್ ಇನ್ ಎವ್ರಿವೇರ್. ಥಿಯೇಟರ್ಸ್ ನಾನು 200-300 ಥಿಯೇಟರ್ಗೆಲ್ಲ ಬರ್ತಾ ಇಲ್ಲ, ಲಿಮಿಟೆಡ್ ಥಿಯೇಟರ್. ಪಬ್ಲಿಸಿಟಿ 300 ಥಿಯೇಟರ್ ಅಷ್ಟು ಮಾಡಿದ್ದೀನಿ. ಅಂದ್ರೆ 300 ಥಿಯೇಟರ್ ಎಷ್ಟು ಹಾಕ್ಬೇಕು ಅಷ್ಟು ಪಬ್ಲಿಸಿಟಿ ಮಾಡಿದ್ದೀನಿ. ಬಟ್ ಎಲ್ಲಾ ಕಡೆ ಓಪನ್ ಮಾಡಲ್ಲ, ಲಿಮಿಟೆಡ್ ಥಿಯೇಟರ್ಸ್, ಲಿಮಿಟೆಡ್ ಸ್ಕ್ರೀನ್ಸ್ ಅಲ್ಲಿ ಓಪನ್ ಮಾಡಿದೀನಿ. ಫಸ್ಟ್ ಶೋ ಸೆಕೆಂಡ್ ಶೋ ಆಗ್ಲಿ, ಆದ್ಮೇಲೆ ಜನಕ್ಕೆ ಗೊತ್ತಾಗುತ್ತೆ ಯಾವ ತರ ಅಂತ. ಅವ್ರು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ. ನಾವು 200 ಹಾಕ್ಬಿಟ್ಟು ಅದೆಲ್ಲ ಬೇಡ ಅಂತ ಬಿಟ್ಟು, ಯಾಕಂದ್ರೆ ಐ ಹ್ಯಾವ್ ಕಾನ್ಫಿಡೆಂಟ್. 200 ಹಾಕಿ ಅರ್ಧ ಆದ್ರೆ ಸಾಕು, ನಂಗೆ ಸಾಕು ಅನ್ನೋ ಲೆವೆಲ್ ಇದಾರೆ ಈಗ. ಬಟ್ ನಾನು ಹಂಗಲ್ಲ, ಕಡಿಮೆ ಥಿಯೇಟರ್ಸ್ ಹಾಕಿ ನೀಟಾಗಿ ಗೊತ್ತಾದ್ಮೇಲೆ ಅವರೇ ಡಬಲ್ ಮಾಡ್ಕೊಂತಾರೆ. ಈಗ ಮಲ್ಟಿಪ್ಲೆಕ್ಸ್ ಅಲ್ಲಿ ಶೋ ಕೊಡ್ಲ ಅಂದ್ರೆ ನಮ್ದಲ್ಲ, ಅದು ತಪ್ಪು. ಒಂದ್ಸರಿ ಜನ ಬಂದು ಇದಾದ್ರೆ ಡೆಫಿನೆಟ್ ಅವರೇ ಡಬಲ್ ಮಾಡ್ಕೊಂಡು ಹೋಗ್ತಾರೆ. ನಾವು ಕೇಳೋ ನೆಸಿಟಿ ಇರೋದಿಲ್ಲ ಅವ್ರಿಗೆ. ಥಿಯೇಟರ್ ಸಿಕ್ಕಿಲ್ಲ ಅದೆಲ್ಲ, ನಾವು ಹೆಂಗಿದ್ರು ಬರ್ತೀವಿ. ನಾವು ಒಂದು ಸೆಟಪ್ ಆಗಿದೆ, ನಾನು ಎಷ್ಟು ಬೇಕೋ ಆ ಸೆಟಪ್ ಮಾಡಿದೀವಿ. ಅಂಡ್ ಪಬ್ಲಿಸಿಟಿ ಮಾಡೋ ರೀತಿ ಮಾಡ್ತಾ ಇದ್ದೀನಿ. ಫಸ್ಟ್ ಶೋ ಒಂದ್ ಸ್ವಲ್ಪ ಕಡಿಮೆ 12ಕ್ಕೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಶೋ ಡೆಫಿನೆಟ್ ಆಗಿ ಗೊತ್ತು, ಇಟ್ ವಿಲ್ ಬಿಕಮ್ ಡಬಲ್ ಆರ್ ಟ್ರಿಬಲ್. ಇಷ್ಟು ಕಾನ್ಫಿಡೆನ್ಸ್ ಇದೆ. ಎನಿಥಿಂಗ್ ಎಲ್ಸ್ ಸರ್? ಥ್ಯಾಂಕ್ ಯು. ನಮ್ ಗುರುಗಳು ಫೋಟೋಗ್ರಾಫರ್ ತುಂಬಾ ದಿವಸ ಆಯ್ತು ಬಂದು. ಅದೇ ಗೊತ್ತು ನನ್ಗೆ, ಅವ್ರಿಗೋಸ್ಕರ.
ಅದೇ ಥ್ಯಾಂಕ್ ಯು ವೆರಿ ಮಚ್. ನಮ್ದವ್ರದ್ದು ಇದ್ದಿದ್ದೆ ನಾಗೇಶ್ ಕುಮಾರ್ ಅವ್ರದ್ದು. ಥ್ಯಾಂಕ್ ಯು ವೆರಿ ಮಚ್. ಒಂದೇ ಒಂದ್ ಕೆಲ್ಸ ಬ್ಯಾಲೆನ್ಸ್ ಇದೆ. ಆಗ್ಲೇ ಇವ್ರೊಂದ್ ಬುಕ್ ಸ್ಟೆಪ್. ಓಕೆ, ಫ್ಯಾನ್ಸ್ ತರ್ಸಿರೋ ಕೇಕ್, ಹೌ ಸ್ವೀಟ್. ನಿಜವಾಗ್ಲೂ ಸುಮ್ನೆ ಸೆಲೆಬ್ರಿಟೀಸ್ ಅಂತ ಹೇಳೋದಲ್ಲ ನಿಮ್ಮನ್ನ, ನಿಜವಾಗ್ಲೂ ಅಷ್ಟೇ ಸ್ವೀಟ್. ಬನ್ನಿ, ನೀವೇ ಸೇರ್ಕೊಂಡು ಚಿತ್ರತಂಡದ ಜೊತೆಗೆ ಕೇಕ್ ಕಟ್ ಮಾಡ್ಬೇಕು. ಓಕೆ, ಪ್ಲೀಸ್ ಬನ್ನಿ. ಹೌದು, ಗಾರ್ಗ ಚಿತ್ರತಂಡದ ಕಡೆಯಿಂದ ನಿಮಗೊಂದು ಚಿಕ್ಕ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಕ್ಕೆ ಅವ್ರು ನಮಗ್ ಗಿಫ್ಟ್ ಕೊಡ್ತಾ ಇರೋದು ಸರ್. ಮೇಡಮ್, ಇದು ಅವರೇ ಮಾಡ್ಲಿ, ಈಗ ಅವ್ರು ತಂದಿರೋದು ಅವ್ರ ಬಾಸ್ ಅವರೇ ಸೆಲೆಬ್ರೇಟ್ ಮಾಡ್ಲಿ, ನಾವು ಈಗ ಆಡಿಯನ್ಸ್ ಆಗಿ ಅವ್ರನ್ನ ನೋಡ್ತೀವಿ. ಯಾಕಂದ್ರೆ ಈಗ ಅವ್ರ ಸೆಲೆಬ್ರೇಷನ್ ಅವರೇ ಮಾಡ್ಲಿ. ಅವ್ರು ನಿಮಗ್ ಗಿಫ್ಟ್ ತಂದಿದ್ದಾರೆ ಸರ್. ಡಿ ಬಾಸ್ ಫ್ಯಾನ್ಸ್ ಗಾರ್ಗ ಟೀಮ್ ಗಿಫ್ಟ್ ತಂದಿದ್ದಾರೆ. ಓ, ಎಷ್ಟೊಂದು ಕೇಕ್ಸ್ ಇದು. ಇಷ್ಟೊಂದು ಕೇಕ್ಸ್ ನೀವ್ ಅಸಾಧ್ಯರು ಕಂಡ್ರು. ಒಂದ್ ಕೇಕ್ ತರ್ತಾ ಇದೀರ ಅನ್ಕೊಂಡ್ರೆ ಲೈನ್ ಅಲ್ಲಿ ಕೇಕ್ ಬರ್ತಾ ಇದೆ ಇದು. ಎಲ್ರು ಪ್ರೀತಿಯಿಂದ ವಿಶ್ ಮಾಡ್ತಾ ಇದು ನಿಮ್ ದಿನ ಇದು. ನಾವು ಅಲ್ಲೇ ಇರೋದು, ನಾವು ಫ್ಯಾನ್ಸ್, ನಾವು ಫ್ಯಾನ್ಸ್. ಆ ಡಿ ಬಾಸ್ ಗಿರೋ ಪವರ್ ಇದೇನೆ. ಹೊಸ ತಂಡ, ನಾವ್ ಯಾರು ಏನೂ ಅಲ್ಲ, ಜಸ್ಟ್ ಒಂದ್ ಸಾಂಗ್ ಇಷ್ಟ ಪ್ರೀತಿ ಕೊಡ್ತಾ ಇದಾರೆ ಅಂದ್ರೆ ಆ ಹೆಸರಿಗಿರೋ ಪವರ್ ನಾವೆಲ್ಲ ತಿಳ್ಕೊಬೇಕು. ಜೈ ಡಿ ಬಾಸ್. ಎಲ್ಲರ ಹತ್ರ ಅಲ್ಲಿ ಕೇಕ್ ಕಟ್ ಮಾಡೋದಕ್ಕೆ ಚಾಕು ಇಲ್ಲ ಅನ್ಸುತ್ತೆ. ಯಾರ ಹತ್ರ ಇದೆಯೋ ಶೇರ್ ಮಾಡ್ಕೊಳ್ಳಿ. ಎಲ್ಲರ ಹತ್ರ ಇದೆ, ಇಲ್ಲಿ ಇಲ್ಲ ಅಂತ ಇದ್ರೆ ನಿಮ್ಮ ಓಕೆ ಡನ್. ಸೊ ನೀವು ಇವತ್ತು ನಿಮ್ಮ ದಿನ ಸೆಲೆಬ್ರೇಟ್ ಮಾಡೋದಕ್ಕೆ ಹೌದು, ನಮ್ಮ ಸೆಲೆಬ್ರಿಟೀಸ್ ಇಷ್ಟು ಪ್ರೀತಿಯಿಂದ ಕೇಕ್ ತಂದಿದ್ದೀರಾ ಸಿಹಿ ಹಂಚೋದಕ್ಕೆ. ನೀವ್ ಕಟ್ ಮಾಡಿ ಎಲ್ಲರಿಗೂ ಸಿಹಿ ಹಂಚ್ಬೇಕು ಇವತ್ತು. ಸ್ವೀಟ್ ಆಗಿರೋ ಸಾಂಗ್ ಜೊತೆಗೆ ಸ್ವೀಟ್ ಕೂಡ. ಓಕೆ, ಥ್ಯಾಂಕ್ ಯು ಸೋ